ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ತೃತೀಯ BSc ಬರ್ತಾ ಇರತಕ್ಕಂತಹ ಶಿವಭೂತಿಯ ಕತೆ ಅಂಥೇಳಿ ಒಂದು ಕಥಾಭಾಗ ಇದೆ. ಆ ಕಥಾಭಾಗದ ವಿಶ್ಲೇಷಣೆ ಅಥವಾ ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ. ಈ ಒಂದು ಕಥೆಯನ್ನು ಬರೆದಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ದುರ್ಗಸಿಂಹ. ಇವರು ಕರ್ನಾಟಕ ಪಂಚತಂತ್ರ ಅಂಥೇಳಿ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಆ ಕಾವ್ಯ ಯಾರದರ ಇನ್ಫ್ಲೂಯೆನ್ಸ್ ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ವಸುಭಾಗ ಭಟ್ಟ ಅಂಥೇಳಿ ಸಂಸ್ಕೃತ ಪಂಚತಂತ್ರ ಕಥೆಗಳನ್ನು ಬರೆದಿರ್ತಕ್ಕಂಥದ್ದು, ಅದನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ದುರ್ಗಸಿಂಹ. ಇದರಲ್ಲಿ ಮುಖ್ಯವಾಗಿ ನಾವೇನನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಪಂಚತಂತ್ರದಲ್ಲಿ ಭೇದ, ಪರೀಕ್ಷೆ, ವಂಚನೆ, ವಿಶ್ವಾಸ, ಮಿತ್ರ ಕಾರ್ಯ ಅಂಥೇಳಿ 5 ಪ್ರಕಾರಗಳನ್ನು ಹೊಂದ್ಕೊಂಡಿರ್ತಕ್ಕಂತಹ ಒಂದು ಕಾವ್ಯ. ಈ ಕಾವ್ಯವನ್ನು ಅದರಲ್ಲೂ ಮುಖ್ಯವಾಗಿ ಪ್ರಾಣಿಗಳ ಮೇಲೆ ಅತಿ ಹೆಚ್ಚಾಗಿ ಬರೆದಿರೋದ್ರ ಮೂಲಕವಾಗಿ ಮನುಷ್ಯನ ಗುಣಗಳನ್ನು ಪ್ರಾಣಿಗಳಿಗೆ ಹೋಲಿಕೆ ಮಾಡೋದ್ರ ಮೂಲಕವಾಗಿ ಅವರ ಒಂದು ರೀತಿ ನೀತಿಯನ್ನು ನಮಗೆ ತೋರಿಸ್ತಾ ಹೋಗ್ತಾ ಇದ್ದಾರೆ ಈ ಕಥೆಗಳಲ್ಲಿ. ಹಾಗೆ ಇದು ಒಂದು ಕತೆ, ಶಿವಭೂತಿಯ ಕತೆ. ಸೊ ಹಾಗಾದರೆ ಈ ಶಿವಭೂತಿಯ ಕಥೆಯನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಶಿವಭೂತಿಯ ಕಥೆಯ ಒಳಗಡೆ ನಾವು ಮುಖ್ಯವಾಗಿ 4 ಅಥವಾ 4ರಿಂದ 5 ಪಾತ್ರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೇ ಪಾತ್ರ ಯಾವುದು ಅಂತ ಹೇಳಿದ್ರೆ ಕಂಬಳಕ ಅಂಥೇಳಿ. ಕಂಬಳಕ ಅಂದರೆ ಹುಲಿ ಅಲ್ಲ, ಬೇಡ. ಕಂಬಳಕ ಬೇಡ. ಚಪಲಕ ಕೋತಿ. ಆಮೇಲೆ ಹಾವು. ಆಮೇಲೆ ಹುಲಿ ಆದಮೇಲೆ ಶಿವಭೂತಿ. ಇವರು ಪ್ರಧಾನವಾಗಿ ಕಂಡುಬರ್ತಕ್ಕಂತಹ ಒಂದು ಕಥೆಯಾಗಿ ಇದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಹಾಗಾದರೆ ಕಥೆಯನ್ನು ಶುರು ಮಾಡ್ತಾ ಹೋಗೋಣ. ಕತೆ ಹೀಗೆ ಶುರುವಾಗ್ತಾ ಹೋಗುತ್ತೆ. ಒಂದು ಮಹಾ ಅರಣ್ಯ, ಅಲ್ಲಿ ಕಂಬಳಕ ಅಂತ ಹೇಳಿ ಒಬ್ಬ ಬೇಡ ಇರ್ತಾನೆ. ಆ ಬೇಡನನ್ನು ಒಂದು ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ. ಪ್ರಾಣಾಪಾಯದಿಂದ ದಿಕ್ಕು ಕಾಣದಲ್ಲಿ ಅವನೇನು ಮಾಡ್ತಾನೆ, ಸಡನ್ನಾಗಿ ಬಂದ್ಬಿಟ್ಟು ಒಂದು ಬಾವಿ ಒಳಗಡೆ ಬಿದ್ದುಬಿಡ್ತಾನೆ. ಅದೇ ಪ್ರಕಾರವಾಗಿ ಆ ಹುಲಿಯು ಕೂಡ ಏನು ಮಾಡ್ತಾನೆ, ಕೋಪದಿಂದ ಇದ್ದರಿಂದ ವೇಗವಾಗಿ ಅದು ಕೂಡ ಬಂದು ಅದು ಕೂಡ ಆ ಬಾವಿ ಒಳಗಡೆ ಬಿದ್ದುಬಿಡತ್ತೆ. ಅಷ್ಟರಲ್ಲಿ ಒಂದು ಕೋತಿಯು ಕೂಡ ಅಲ್ಲಿಗೆ ಬರುತ್ತೆ. ಬಂದು ನೀರು ಕುಡಿಬೇಕು ಅಂಥೇಳಿ ಬಾಯಾರಿಕೆಯಿಂದ ಆ ಬಾವಿ ಸಮೀಪಕ್ಕೆ ಬರುತ್ತೆ. ಅಲ್ಲೇ ತೂಗಾಡ್ತಾ ಇರ್ತಕ್ಕಂಥ, ಅಂದರೆ ಯಾವುದೋ ಒಂದು ಪೊಟರೆ ಒಳಗಡೆ ಸಿಗಾಕೊಂಡು ಆ ಪೊಟರೆಯಿಂದ ಹೊರಗಡೆಗೆ ಬರೋದಕ್ಕೆ ಆಗದಲ್ಲೇ ತೂಗಾಡ್ತಾ ಇರ್ತಕ್ಕಂಥ ಒಂದು ಸರ್ಪ ಕಾಣುತ್ತೆ. ಅದನ್ನು ಬಳ್ಳಿ ಅಂತ ಅಂದ್ಕೊಂಬಿಟ್ಟು ಅದೇನು ಮಾಡುತ್ತೆ, ಆ ಕೋತಿ ಹೋಗಿ ಅದನ್ನು ಹಿಡ್ಕೊಳತ್ತೆ. ಹಿಡ್ಕೊಂಡಿದ್ದ ತಕ್ಷಣ ಇಬ್ಬರು, ಕಪಿ ಪ್ಲಸ್ ಸರ್ಪ ಇಬ್ಬರು ಏನು ಮಾಡುತ್ತೆ, ಒಟ್ಟಿಗೆ ಆ ಬಾವಿ ಒಳಗಡೆ ಬಿದ್ದುಬಿಡ್ತಾವೆ. ಆಮೇಲೆ ಆ ಕಡೆಯಿಂದ ಆ ಬಾವಿ ಪಕ್ಕದಿಂದ ಒಬ್ಬ ಬ್ರಾಹ್ಮಣ ಶಿವಭೂತಿ ಅಂತ ಹೇಳಿ ಅವನು ತೀರ್ಥಯಾತ್ರೆಗೆ ಅಂತ ಹೇಳಿ ಹೊರಟಿರ್ತಾನೆ. ಆ ತೀರ್ಥಯಾತ್ರೆಗೆ ಹೋಗಬೇಕಾದಾಗ ಅವನಿಗೂ ಕೂಡ ಏನಾಗುತ್ತೆ, ಬಾಯಾರಿಕೆ ಆಗಿಬಿಡತ್ತೆ. ಬಾಯಾರಿಕೆ ಆದಮೇಲೆ ಇಲ್ಲಿ ಸಮೀಪದಲ್ಲೆಲ್ಲಾದರೂ ಬಾವಿ ಇದೆಯಾ ಅಂತ ನೋಡ್ತಾನೆ. ಬಾವಿ ಕಾಣುತ್ತೆ. ಬಾವಿ ಕಂಡ ಮೇಲೆ ಇದರೊಳಗಡೆ ಇರ್ತಕ್ಕಂಥ ನೀರನ್ನು ಹೆಂಗಪ್ಪ ಎತ್ಕೊಳ್ಳೋದು ಅಂಥೇಳಿ ಯೋಚನೆ ಮಾಡ್ತಾ ಇರಬೇಕಾದಾಗ ತನ್ನ ಕೈಲಿದ್ದ ಒಂದು ತಂಬಿಗೆ ಅಥವಾ ಕಮಂಡಲ ಅಂಥೇಳಿ ಕರಿತೀವಲ್ವ, ಆ ಕಮಂಡಲವನ್ನು ಒಂದು ಬಳ್ಳಿಯನ್ನು ಕಟ್ಬಿಟ್ಟು ನೀರಿನ ಒಳಗಡೆಗೆ ಬಿಡ್ತಾನೆ. ನೀರನ್ನು ತಕ್ಕೋಬೇಕು ಅಂಥೇಳಿ ಬಾವಿ ಹತ್ರಕ್ಕೆ ಬಂದು ಬಿಡ್ತಾನೆ. ಅದನ್ನು ನೋಡ್ತಾ ಇರ್ತಕ್ಕಂಥ ಹುಲಿ ಅದನ್ನು ಹಿಡ್ಕೊಳತ್ತೆ. ಅದನ್ನು ಅಂದರೆ ಆ ಬಳ್ಳಿಯನ್ನು ಇಟ್ಕೊಂಡು ಮೇಲೆ ಹತ್ತು ಬಂದ್ಬಿಡತ್ತೆ. ಹುಲಿ ಬಂದ ಮೇಲೆ, ನಾನು ಆ ಬಾವಿನಲ್ಲಿ ಏನಕ್ಕೆ ಬಿದ್ದಿದ್ದೆ ಅಂಥೇಳಿ ಶಿವಭೂತಿಗೆ ಹೇಳತ್ತೆ. ಆ ಶಿವಭೂತಿಗೆ ಹೇಳಬೇಕಾದಾಗ, ಇಲ್ಲಿ ನೋಡಪ್ಪ, ಈ ಬಾವಿ ಒಳಗಡೆ ಒಬ್ಬ ಬೇಡ, ಕಂಬಳಕನೆಂಬ ಬೇಡನೂ ಕೂಡ ಬಿದ್ದಿದ್ದಾನೆ, ಕೋತಿನೂ ಬಿದ್ದಿದೆ, ಸರ್ಪನೂ ಬಿದ್ದಿದೆ, ಇರೋದನ್ನೆಲ್ಲವನ್ನು ಹೇಳತ್ತೆ. ಅದಾದ ಮೇಲೆ ಇವನನ್ನು ರಕ್ಷಿಸಿರ್ತಕ್ಕಂತಹ ಹುಲಿ ಏನು ಮಾಡುತ್ತೆ, ಇವನಿಗೆ ಆ ನಮಸ್ಕಾರವನ್ನು ಹೇಳಿ, ನಿಮ್ಮ ಕೃಪೆಯಿಂದ ನಾನು ಬದುಕೊಂಡೆ. ಅಲ್ಲಿ ಕಾಣ್ತಾ ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಬೆಟ್ಟ ಇದೆಯಲ್ಲ ಅಥವಾ ಪರ್ವತ ಇದೆಯಾ, ಆ ಪರ್ವತದ ತಪ್ಪಲದಲ್ಲಿ ನನ್ನದೊಂದು ಗುಹೆ ಇದೆ. ಅಲ್ಲಿಗೆ ನೀವು ಯಾವತ್ತಾದರೂ ನೀವು ಅಲ್ಲಿಗೆ ಬಂದಾಗ ನಿಮಗೆ ಬೇಕಾಗಿರ್ತಕ್ಕಂತಹ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನು ನಾನು ಕೊಡ್ತೀನಿ ಅಂಥೇಳಿ ಶಿವಭೂತಿಗೆ ಹೇಳತ್ತೆ. ಸರಿ ಆಯಿತು ಅಂಥೇಳಿ ಅದು ಹೇಳಿ ಅಲ್ಲಿಂದ ಹೊರಟು ಬರಬೇಕಾದಾಗ, ನೋಡಪ್ಪ, ನೀನು ಹೇಳಿದ ಆ ಎಲ್ಲ ಪ್ರಾಣಿಗಳಿಂದ ಬಾವಿಯಿಂದ ತೆಗೆದು ತೀರ್ಥಯಾತ್ರೆಗೆ ಹೋಗಿ ಮರಳಿ ಬರಬೇಕಾದಾಗ ನಿನ್ನಲ್ಲಿಗೆ ಬಂದು ನಾನು ಹೋಗ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಹುಲಿ ಆಯಿತು ಅಂತ ಹೇಳ್ತಾರೆ. ಆದರೆ ಹುಲಿ ಅಲ್ಲಿಂದ ಹೊರಡಬೇಕಾದಾಗ ಏನು ಹೇಳುತ್ತೆ, ನೋಡು, ಆ ಒಂದು ಬಾವಿನಲ್ಲಿ ಬಿದ್ದಿಯಾನಲ್ಲ ಆ ಬೇಡ ಅಥವಾ ಕಂಬಳಕ, ಅವನನ್ನು ಮಾತ್ರ ನಿನ್ನ ಮೇಲೆ ಎತ್ತಬೇಡ. ಎಂಥ ನೀಚ ಗೊತ್ತಾ, ಎಷ್ಟು ಉಪಕಾರ ಮಾಡಿದ್ರು ಅಷ್ಟೇ ಅಪಕಾರವನ್ನು ಅವ್ರು ಮಾಡ್ತಾರೆ. ಆದ್ದರಿಂದ ನೀನು ಅವ್ನಿಗೆ ಹೋಗಿ ಒಳ್ಳೆಯದನ್ನು ನೀನು ಮಾಡೋಕ್ಕೆ ಹೋಗ್ಬೇಡ ಅಂಥೇಳಿ ಹುಲಿ ಹೇಳಿ ಅಲ್ಲಿಂದ ಹೊರಡುತ್ತೆ. ಯಾವ ಥರ ಅವರು ಅನ್ನೋದನ್ನು
ಅದೇ ಹುಲಿ ಹೇಳುತ್ತೆ. ಆವಿಗೆ ಹಾಲನ್ನು ಎರೆದ್ರೂ ಕೂಡ ವಿಷ ಹೆಚ್ಚೋ ರೀತಿನಲ್ಲಿ ಅವ್ರಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ನೀನು ಅವ್ರಿಗೆ ಏನು ಮಾಡೋಕ್ಕೆ ಹೋಗ್ಬಾರ್ದು, ಉಪಕಾರ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಹೇಳಿ ಅಲ್ಲಿಂದ ಹುಲಿ ಹೊರಟತ್ತೆ. ತದನಂತರ ಹುಲಿ ಹೋದ ನಂತರ ಇವನೇನು ಮಾಡ್ತಾನೆ, ಶಿವಭೂತಿ ಕೋತಿನ ಹೊರಗೆ ತೆಗಿತಾನೆ. ತೆಗೆದ ಮೇಲೆ ಅದು ಕೂಡ ನಮಸ್ಕರಿಸಿ ಹೇಳತ್ತೆ, ನೋಡಪ್ಪ, ನಿನ್ನ ಕಾರಣದಿಂದ ನನಗೆ ಮತ್ತೊಂದು ಜನ್ಮ ಅನ್ನೋದು ಸಿಕ್ಕಿದೆ. ಬದರಿಕಾಶ್ರಮ ಅಂತಕ್ಕಂಥ ಒಂದು ಸ್ಥಳ, ಅಲ್ಲಿ ಒಂದು ಉಪವನ ಅಂತ ಒಂದು ಕಾಡು ಅಥವಾ ಒಂದು ವನ ಅಲ್ಲಿದೆ. ಅಲ್ಲಿ ನಾನು ಇರ್ತೀನಿ. ನೀನು ಅಲ್ಲಿಗೆ ಬಂದರೆ ನನ್ನ ಶಕ್ತಿಗೆ ಏನು ನಿಲ್ಕತ್ತೋ ಅದಕ್ಕೆ ನಿನಗೆ ಮಾಡಿ ಕಳಿಸ್ತೀನಿ ಅಥವಾ ಭಕ್ತಿಯನ್ನು ಮಾಡಿ ಕಳಿಸ್ತೀನಿ ಅಂತ ಹೇಳುತ್ತೆ. ಸರಿ ಆಯಿತು. ಆ ಕೋತಿಯನ್ನು ಮೇಲೆ ಎತ್ತಿ ಕಳಿಸಿದ್ಮೇಲೆ ಅದು ಕೂಡ ಹೇಳಿ ಹೊರಡತ್ತೆ. ಅದಾದಮೇಲೆ ಸರ್ಪವನ್ನು ಮೇಲೆತ್ತುತ್ತಾನೆ. ಸರ್ಪವೂ ಕೂಡ ಹೇಳುತ್ತೆ, ನೀವು ನನಗೆ ಪ್ರಾಣದ ಉಪಕಾರವನ್ನು ನೀಡಿದ್ರಿ, ನಿಮಗೇನಾದರೂ ಕಷ್ಟ ಆಯಿತು ಅಂತ ಹೇಳಿದಾಗ ನನ್ನನ್ನು ನೆನಪಿಸ್ಕೊಳ್ಳಿ, ನಾನು ಬಂದು ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ ಅಂಥೇಳಿ ಹೇಳುತ್ತೆ. ಅದಾದಮೇಲೆ ಅದು ಕೂಡ ಹೊರಡತ್ತೆ. ಇವಾಗ ಇವನಿಗೊಂದು ಮನಸ್ಸಲ್ಲಿ ಯೋಚನೆ ಬರುತ್ತೆ, ಏನು, ಬಾವಿನಲ್ಲಿ ಬಿದ್ದಿರ್ತಕ್ಕಂತಹ ಬೇಡನನ್ನು ಹೊರಗೆ ತೆಗಿಬೇಡ ಅಂಥೇಳಿ ಹುಲಿ ಹೇಳಿದೆ, ಆದರೆ ಇವಾಗ ಏನು ಮಾಡೋದು ಅಂಥೇಳಿ. ಅದಕ್ಕೆ ಅವನು ಅಂದ್ಕೊಳ್ತಾನೆ, ನನ್ನ ಶರೀರ ಇರೋದೇ ಮತ್ತೊಬ್ಬರ ಉಪಕಾರಕ್ಕೋಸ್ಕರ, ಆದ್ದರಿಂದ ನಾನು ಅವರನ್ನು ಮೇಲೆತ್ತೀನಿ ಅಂಥೇಳಿ ಅವರನ್ನು ಮೇಲೆತ್ತೋದಕ್ಕೆ ಅಂಥೇಳಿ ಮುಂದೆ ಹಾಕ್ತಾ ಹೋಗ್ತಾನೆ. ಆ ಬೇಡನನ್ನು ಬಾವಿಯಿಂದ ಹೊರಗೆ ತೆಗಿತಾರೆ. ಬೇಡನೂ ಕೂಡ ನಮಸ್ಕಾರ ಮಾಡಿಬಿಟ್ಟು, ನಿಮ್ಮ ಕಾರಣದಿಂದ ನಾನು ಬದುಕೊಂಡಪ್ಪ, ನಾನು ಅಲ್ಲಿ ಕಾಣ್ತಾ ಇದೆಯಲ್ಲ ಅಷ್ಟು ದೂರದಲ್ಲಿ ಪದ್ಮಾನಗರ ಅಂತಿದೆಯಲ್ಲ, ಅಲ್ಲಿ ನಾನಿದ್ದೀನಿ, ನೀವು ಯಾವತ್ತಾದರೂ ಆ ಕಡೆಗೆ ಬಂದರೆ ನಮ್ಮ ಹತ್ರಕ್ಕೆ ಬಂದು ಹೋಗಿ, ನನ್ನ ಕೈನಲ್ಲಿ ಏನು ಸಹಾಯ ಆಗುತ್ತೋ ಅಥವಾ ಏನು ಆತಿಥ್ಯವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೋ ಆ ಆತಿಥ್ಯವನ್ನು ನಾನು ನಿಮಗೆ ನೀಡ್ತೇನೆ ಅಂಥೇಳಿ ಆ ಬೇಡನು ಕೂಡ ಹೋಗ್ತಾರೆ. 4 ಜನರನ್ನು ಶಿವಭೂತಿ ಇವಾಗ ಏನು ಮಾಡಿಯಾನೆ, ಉಳಿಸಿಯಾನೆ. 4 ಕೂಡ ನಿಮಗೆ ಆತಿಥ್ಯವನ್ನು ನಾವು ನೀಡ್ತೀವಿ, ಯಾವಾಗಾದರೂ ಒಂದ್ಸಲ ನಮ್ಮ ಕಡೆಗೆ ಬನ್ನಿ ಅಂತ ಹೇಳಿಯರೆ ಅಂತ ಹೇಳಿಬಿಟ್ಟು ಅವು ಹೋಗ್ತವೆ. ಹೋಗಾದ್ಮೇಲೆ ಇವನೇನು ಮಾಡ್ತಾನೆ, ಶಿವಭೂತಿ ಕೆಲವು ಕಾಲ ತೀರ್ಥಯಾತ್ರೆಯನ್ನು ಮಾಡಿಕೊಂಡು ಹಿಂದಿರುಗಿ ಬರ್ತಾ ಇರಬೇಕಾದಾಗ ಒಂದು ಎತ್ತರವಾಗಿರ್ತಕ್ಕಂತಹ ಒಂದು ಶಿಖರದ ತಪ್ಪಲಿಗೆ ಬರ್ತಾನೆ. ಅಲ್ಲಿ ಹುಲಿಯನ್ನು ಕಾಣ್ತಾನೆ. ಹುಲಿಯೂ ಕೂಡ ಅವನನ್ನು ನೋಡುತ್ತೆ, ಅವನನ್ನು ತನ್ನ ಗುಹೆ ಕರೆದುಕೊಂಡು ಹೋಗುತ್ತೆ. ಅಲ್ಲಿ ಹೋಗಿ ಹಾರ, ಕುಂಡಲ, ಕಿರೀಟ, ಅಮೂಲ್ಯವಾಗಿರ್ತಕ್ಕಂಥ ಆಭರಣಗಳನ್ನು, ಅಮೂಲ್ಯವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಒಡವೆ ವಸ್ತುಗಳನ್ನು ಶಿವಭೂತಿಗೆ ಅತ್ಯಂತ ಆಧಾರವಾಗಿ ನೀಡಿಬಿಡತ್ತೆ. ಅವನ್ನೆಲ್ಲ ತೆಗೆದುಕೊಂಡು ಶಿವಭೂತಿಯು ನಾನು ಶ್ರೀಮಂತನಾಗೋದೆ ಅಂಥೇಳಿ ಒಂದು ಖುಷಿಯಿಂದ ಏನು ಮಾಡ್ತಾನೆ, ಅದರ ಆತಿಥ್ಯವನ್ನು ಸ್ವೀಕಾರ ಮಾಡಿಕೊಂಡು ಹೊರಟು ಬರ್ತಾನೆ. ಅಲ್ಲಿಂದ ಬರ್ತಾ ಇರಬೇಕಾದಾಗ ಬದರಿಕಾಶ್ರಮಕ್ಕೆ ಬರ್ತಾನೆ. ಅಲ್ಲಿ ನಡೆದು ಅವನಿಗೇನಾಗಿದೆ, ಆಯಾಸ ಅನ್ನೋದಾಗಿದೆ. ಆಯಾಸ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಮಾವಿನ ಮರದ ಅಡಿಯಲ್ಲಿ ವಿಶ್ರಾಂತಿ ಪಡ್ಕೊಳ್ಬೇಕು ಅಂಥೇಳಿ ಆ ಮರದ ಕೆಳಗಡೆ ಕೂತ್ಕೊಳ್ತಾನೆ. ಅಲ್ಲಿ ಇರ್ತಕ್ಕಂಥ ಆ ಕೋತಿ ಅವನನ್ನು ನೋಡ್ತದೆ. ನೋಡಿ ಪ್ರೀತಿಯಿಂದ ಮಾತಾಡಿಸ್ತದೆ, ಪ್ರೀತಿಯಿಂದ ನಮಸ್ಕರಿಸ್ತದೆ. ಅವನಿಗೆ ಏನೇನು ಬೇಕು ತಿನ್ನೋದಕ್ಕೆ, ಹಲಸಣ್ಣಂತೆ, ಮಾವಿನ ಹಣ್ಣಂತೆ, ನೇರಳೆ ಹಣ್ಣಂತೆ, ನಿಂಬೆ ಹಣ್ಣಂತೆ, ತೆಂಗು, ಬೇಲ, ಬಾಳೆ, ಕಿತ್ತಲೆ, ಏನೇನು ಹಣ್ಣುಗಳು ಸಿಗ್ತವೋ ಆ ಹಣ್ಣುಗಳೆಲ್ಲವನ್ನು ತೆಗೆದುಕೊಂಡು ಅವನಿಗೆ ಬಂದು ಕೊಡುತ್ತೆ, ನೀವು ತಿನ್ನಿ ಅಂಥೇಳಿ. ಆ ಕೋತಿ ನೀಡಿರ್ತಕ್ಕಂಥ ಆತಿಥ್ಯವನ್ನು ಶಿವಭೂತಿ ಸ್ವೀಕಾರ ಮಾಡಿಕೊಳ್ತಾನೆ. ಮಾಡಿಕೊಂಡು ಅಲ್ಲಿ ಅವನು ಏನು ಜಾಗ ಐತಲ್ಲ ಆ ಜಾಗದಲ್ಲಿ ಒಂದು ದಿನ ಇದ್ದು ಅಲ್ಲಿಂದ ಮುಂದಕ್ಕೆ ಏನು ಮಾಡ್ತಾನೆ, ಪದ್ಮಾನಗರಕ್ಕೆ ಬರ್ತಾನೆ. ಆ ಪದ್ಮಾನಗರದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಬೇಡ ಇದ್ದಾನೆ. ಸರಿ ಆಯಿತು, ಬಂದ ಮೇಲೆ ಕಂಬಳಕ ಅಂತ ಹೇಳಿ ಏನಿದ್ನಲ್ಲ ಅವನ ಬೇಡ, ಅವನ ಮನೆಯನ್ನು ಹುಡುಕೊಂಡು ಬರ್ತಾ ಇರ್ತಾನೆ. ಆ ಬರ್ತಾ ಇರಬೇಕಾದಾಗ ಆ ಬೇಡ ಇವನನ್ನು ನೋಡಿ ಗುರುತಿಸಿ ಅವನಿಗೂ ಕೂಡ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ ಮೇಲೆ ಒಂದು ಸ್ವಲ್ಪ ಚಿಂತೆಯಲ್ಲಿರೋ ರೀತಿಯಲ್ಲಿ ಕಾಣ್ತಾನೆ. ಯಾಕೆ ಆ ಚಿಂತೆ ಅಂತ ಹೇಳಿದ್ರೆ, ಈಗ ಇವರು ಬಂದಿದ್ದಾರೆ ಅಂದರೆ ನನ್ನನ್ನು ಜೀವವನ್ನು ಕೊಟ್ಟಿರ್ತಕ್ಕಂಥವ್ರು, ಜೀವವನ್ನು ರಕ್ಷಿಸಿರ್ತಕ್ಕಂಥವ್ರು ಶಿವಭೂತಿ ಇಲ್ಲಿಗೆ ಬಂದಿದ್ದಾರೆ. ಇವ್ರಿಗೆ ಬಂದಿರೋದ್ರಿಂದ ನಾನು ಏನಾದರೂ ಅವರಿಗೆ ಆತಿಥ್ಯವನ್ನು ನೀಡಬೇಕಲ್ವಾ, ಆ ಆತಿಥ್ಯವನ್ನು ನೀಡೋದಕ್ಕೆ ನನ್ನ ಕೈಲಿ ಏನೂ ಇಲ್ವಲ್ಲ ಅಂಥೇಳಿ ಅವರು ಒಂದು ರೀತಿ ಮಂಕಾಗಿರೋ ರೀತಿಯಲ್ಲಿ ಕಾಣುತ್ತೆ. ಆವಾಗ ಶಿವಭೂತಿ ಕೇಳ್ತಾರೆ, ಯಾಕಪ್ಪ ಹಿಂಗಿದೆಯಾ ಅಂತ ಹೇಳಿ ಕೇಳಿದಾಗ, ನೋಡಿ ನೀವು ಇಲ್ಲಿವರೆಗೂ ಬಂದಿರೋದ್ರಿಂದ ನಿಮ್ಗೆ ಏನು ಮಾಡಬೇಕು ಅಥವಾ ಏನಾದರೂ ಆತಿಥ್ಯ ಅಥವಾ ಏನಾದರೂ ಕೊಡಬೇಕು ಅಂತ ಹೇಳಿ ನನ್ನ ಹತ್ರ ಏನೇನೂ ಇಲ್ವಲ್ಲ, ಅದರಿಂದ ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂಥೇಳಿ ಹೇಳ್ತಾನೆ. ಆದರೆ ನೀನು ಏನು ಯೋಚನೆ ಮಾಡಬೇಡಪ್ಪ, ನಿನಗೂ ಒಂದು ಬದುಕು ಅನ್ನೋದಿದೆಯಲ್ಲ, ಆ ಬದುಕಿಗೆ ಒಂದು ದಾರಿಯನ್ನು ನನ್ನ ಕೈಲಿ ಆದರೆ ತೋರ್ಸೋಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ,
ಹುಲಿ ಅವನಿಗೆ ಕೊಟ್ಟಿರ್ತಕ್ಕಂತಹ ಒಂದಷ್ಟು ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನು ಅವನಿಗೆ ತೋರಿಸ್ಬಿಟ್ಟು, ನೋಡಪ್ಪ ಇದನ್ನು ನೀನೇ ಇಟ್ಕೊಂಡ್ಬಿಡು, ನಿನ್ನ ಜೀವನಕ್ಕೆ ಬೇಕಾಗ್ತದೆ ಅಂಥೇಳಿ ಯೋಚನೆ ಮಾಡ್ದಲ್ಲಿ ಕೊಟ್ಬಿಡ್ತಾನೆ. ಆ ಬೇಡ ಏನು ಮಾಡ್ತಾನೆ, ಅವಿವೇಕಿಯಾಗಿ ಇವ್ರು ಯಾಕೆ ಈ ಥರ ಮಾಡ್ತಾವ್ರಲ್ವಾ ಅಂತ ಹೇಳಿಬಿಟ್ಟು ಅವರ ಉಪಕಾರವನ್ನು ಅವ್ರು ನೆನೆದಲೆ ಅಂದರೆ ಉಪಕಾರವನ್ನು ಸ್ಮರಿಸ್ದಲೆ ಏನು ಮಾಡಿಬಿಡ್ತಾನೆ, ಅವನು ನೇರವಾಗಿ ಹೋಗ್ಬಿಟ್ಟು ರಾಜನಿಗೆ ಏನು ಹೇಳ್ತಾರೆ, ಚಾಡಿ ಚುಚ್ಬಿಡ್ತಾನೆ. ದೇವ ಅಥವಾ ರಾಜರೇ, ನೀವು ಧರಿಸಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಆಭರಣ ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಒಬ್ಬ ಬ್ರಾಹ್ಮಣ ತಂದಿಟ್ಕೊಂಡಿದ್ದಾನೆ, ಆ ಬ್ರಾಹ್ಮಣ ನಮ್ಮ ಮನೆಯಲ್ಲಿದ್ದಾನೆ ಅಂಥೇಳಿ. ಆ ತಕ್ಷಣಕ್ಕೆ ಅರಸ ಏನು ಮಾಡ್ತಾನೆ, ಒಬ್ಬ ಪೊಲೀಸ್ ಇನ್ ದ ಸೆನ್ಸ್ ತಳಾರನನ್ನು ಕಳಿಸ್ಬಿಟ್ಟು ಆ ಬ್ರಾಹ್ಮಣನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಬ್ರಾಹ್ಮಣನನ್ನು ಶಿವಭೂತಿಯನ್ನು ತಳಾರರು ಕೈ ಕಟ್ಟಿ ತಂದು ಅರಸನ ಮುಂದೆ ಒಪ್ಪಿಸ್ತಾರೆ. ಆಗ ಅವನ ಬಳಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಅವನನ್ನು ಸೆರೆಮನೆಗೆ ಹಾಕ್ತಾರೆ. ಆಗ ತನ್ನ ಮರಳುತನಕ್ಕೆ ಆಸೆಪಟ್ಟು, ಅಂದರೆ ನಾನು ಯಾಕಪ್ಪ ಅಥವಾ ಇವನಿಗೆ ಸಹಾಯವನ್ನು ಮಾಡೋದಕ್ಕೆ ನಾನು ಹೋದೆ ಅಂಥೇಳಿ ಅವರೇ ತನ್ನ ಬಗ್ಗೆ ತಾನು ಯೋಚನೆ ಮಾಡಿಕೊಂಡು ಹಾಸ್ಯದಿಂದ ನಗಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಇವಾಗ ಹೆಂಗೂ ನನ್ನನ್ನು ತಂದು ಈ ಒಂದು ಸೆರೆಮನೆಯಲ್ಲಿ ಹಾಕ್ಬಿಟ್ಟಿಯಾರಲ್ಲ, ಈ ಸೆರೆಮನೆಯಿಂದ ನಾನು ಹೆಂಗೆ ತಪ್ಪಿಸ್ಕೊಳ್ಳಿ ಅಥವಾ ಈ ಸೆರೆಯಿಂದ ಹೆಂಗೆ ಹೊರಗಡೆ ನಾನು ಬರಲಿ ಅಂಥೇಳಿ ಯೋಚನೆ ಮಾಡ್ತಾ ಇರಬೇಕಾದಾಗ ಅವ್ರಿಗೊಂದು ಯೋಚನೆ ಬರುತ್ತೆ. ಏನು, ಒಟ್ಟು 4 ಪ್ರಾಣಿಗಳು ಬಿದ್ದಿದ್ವು. ಅದು 4 ಪ್ರಾಣಿಯಲ್ಲಿ 3 ಪ್ರಾಣಿಗಳನ್ನು ಅವರ ಸಹಾಯವನ್ನು ಪಡ್ಕೊಂಡಾಗಿದೆ. ಈಗ 4ನೇದು ಯಾವುದು, ಸರ್ಪ. ಯೋಚನೆ ಆಗುತ್ತೆ, ಏನು ಆ ಸರ್ಪ ಏನು ಹೇಳಿತ್ತು, ಏನಾದರೂ ಒಂದು ತೊಂದರೆ ಅನ್ನೋದಿತ್ತು ಅಂತ ಹೇಳಿದ್ರೆ ಆ ತಕ್ಷಣಕ್ಕೆ ನನ್ನನ್ನು ನೆನಪು ಮಾಡ್ಕೊ, ನಾನು ತಕ್ಷಣಕ್ಕೆ ನಿನ್ನ ಮುಂದೆ ಬರ್ತೀನಿ ಅಂತ ಹೇಳಿ ಆ ಸರ್ಪ ಹೇಳಿರುತ್ತೆ. ಈಗ ಆ ತಕ್ಷಣಕ್ಕೆ ಆ ಸರ್ಪವನ್ನು ಯೋಚನೆ ಮಾಡ್ಕೊಳ್ತಾರೆ. ಮಾಡ್ಕೊಂಡಿದ್ದ ತಕ್ಷಣ ಆ ಸರ್ಪ ಅಲ್ಲಿಗೆ ಪ್ರತ್ಯಕ್ಷ ಆಗ್ತದೆ. ಆಗಿದ ತಕ್ಷಣ ಅದು ಆ ಸರ್ಪ ಅವನಿಗೆ ನಮಸ್ಕಾರವನ್ನು ಮಾಡಿ ಕೇಳ್ಕೊಳತ್ತೆ, ನೋಡಪ್ಪ ನನಗೀಗ ಒಂದು ಸೆರೆವಾಸದ ಸ್ಥಿತಿ ಅನ್ನೋದು ಬಂದುಬಿಟ್ಟಿದೆ. ಈಗ ನೀನೇನಾದರೂ ಒಂದು ಒಳ್ಳೆ ಉಪಾಯವನ್ನು ಮಾಡಿ ನನ್ನನ್ನು ಇಲ್ಲಿಂದ ಬಿಡಿಸ್ಬೇಕು ನೀನು ಅಂತ ಹೇಳಿ ಕೇಳ್ಕೊಂಡಾಗ ಆ ಸರ್ಪ ಹೇಳುತ್ತೆ, ಇದೆಂಥ ದೊಡ್ಡ ವಿಷಯ ಬಿಡ್ರಿ, ನಾನು ಆರಾಮಾಗಿ ನಿಮ್ಮನ್ನು ಹೊರಗಡೆ ಕರ್ಕೊಂಬರ್ತೀನಿ ಅಂತ ಹೇಳಿ ಅವನಿಗೆ ಹೇಳುತ್ತೆ. ಈ ತಕ್ಷಣಕ್ಕೆ ನಾನು ಹೋಗಿ ಅರಸನ ಮಗನಿಗೆ ನಾನು ಕೊಲ್ತೀನಿ. ಕೊಂದ ಮೇಲೆ ಕೊಲ್ಲೋದಕ್ಕೂ ಮುಂಚೆ ಹೋಗೋದಕ್ಕೂ ಮುಂಚೆ ನಿಮಗೊಂದು ಉಪಾಯವನ್ನು ಹೇಳ್ತೀನಿ, ಆ ಉಪಾಯದ ರೀತಿಯಲ್ಲಿ ನೀವು ನಡ್ಕೊಳ್ಳಿ ಅಂತ ಹೇಳಿ ಆ ಹಾವು ಹೇಳಿ ಹೊರಡತ್ತೆ. ಏನು ಹೇಳೋದು ಅಂತ ಹೇಳಿದ್ರೆ, ನಿಮ್ಮ ಕಮಂಡಲದಲ್ಲಿದೆಯಲ್ಲ ಆ ನೀರನ್ನು ಅಭಿಮಂತ್ರಿಸಿ, ಅಂದರೆ ಪ್ರೋಕ್ಷಣೆಯನ್ನು ಮಾಡಬೇಕು ನೀವು. ಅವನ ಮುಖಕ್ಕೆ ಚಿಮುಕಿಸಿದಾಗ ಅವನು ಮತ್ತೆ ಎಚ್ಚರಗೊಳ್ತಾನೆ. ನೀವು ಅದನ್ನು ಮಾಡಬೇಕು. ಅದನ್ನು ಮಾಡಿದಾಗ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಥವಾ ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾನೆ. ಅದು ಹೇಳಿ ಅಲ್ಲಿಂದ ಅದು ಹೊರಟೋಗತ್ತೆ. ಈ ಹಾವು ಏನು ಮಾಡುತ್ತೆ, ಆ ವನದಲ್ಲಿ ಅಂದರೆ ಇನ್ ದ ಸೆನ್ಸ್ ಪಾರ್ಕಲ್ಲಿ ಆಟ ಆಡ್ತಾ ಇರ್ತಕ್ಕಂಥ ರಾಜನ ಮಗನಿಗೆ ಹೋಗಿ ಒಂದು ರೀತಿ ಹೋಗಿ ಕಚ್ಚಿಬಿಡತ್ತೆ. ಕಚ್ಚದ ಮೇಲೆ ಆ ವಿಷಭರಿತವಾಗಿರತಕ್ಕಂತಹ ಸರ್ಪದಿಂದ ಕಚ್ಚಿಸ್ಕೊಂಡು ರಾಜಕುಮಾರ ಅಲ್ಲೇ ಮರಣವನ್ನು ಅಪ್ತಾನೆ. ಆಗ ಅಲ್ಲಿರ್ತಕ್ಕಂತಹ ಆಸ್ಥಾನದ ವೈದ್ಯರು ಏನು ಮಾಡಿದ್ರೂ ಕೂಡ ಆ ಮಗುವನ್ನು ಬದುಕೋದಕ್ಕೆ ಸಾಧ್ಯವಾಗಿಸಲಿಲ್ಲ. ಆಗ ರಾಜ ಏನು ಮಾಡ್ತಾನೆ, ಡಂಗೂರವನ್ನು ಓಡಿಸ್ತಾನೆ. ಏನಂತ, ನನ್ನ ರಾಜಕುಮಾರನನ್ನು ಬದುಕಿಸಿದವ್ರಿಗೆ ಏನು ಕೇಳಿದ್ರು ನಾನು ಕೊಡ್ತೀನಿ ಅಂತ ಹೇಳಿ ಡಂಗೂರವನ್ನು ಓಡಿಸ್ತಾನೆ. ಇದನ್ನು ಕೇಳಿರ್ತಕ್ಕಂತಹ ಶಿವಭೂತಿ ನಾನು ಆ ಮಗುವನ್ನು ಬದುಕಿಸ್ತೀನಿ ಅಂತ ಹೇಳಿ ಹೇಳ್ತಾನೆ. ಆವಾಗ ಏನು ಮಾಡ್ತಾನೆ, ಅರಸ ಸೆರೆಯಿಂದ ಅವನನ್ನು ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಮೇಲೆ ಶಿವಭೂತಿ ಏನು ಮಾಡ್ತಾನೆ, ಆ ಸರ್ಪ ಹೇಳಿತ್ತಲ್ಲ, ನಿಮ್ಮ ಕಮಂಡಲದಲ್ಲಿರ್ತಕ್ಕಂಥ ನೀರನ್ನು ಪ್ರೋಕ್ಷಣೆ ಮಾಡಿದಾಗ ಅವನು ಎದೊಳ್ತಾನೆ ಅಂತ ಹೇಳಿ. ಆ ತಕ್ಷಣಕ್ಕೆ ಅದೇ ರೀತಿಯಾಗಿ ಅವರು ಮಾಡ್ತಾರೆ. ಮಾಡಿದ ತಕ್ಷಣ ರಾಜಕುಮಾರ ಒಮ್ಮೆಲೆ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಇದನ್ನು ಕಂಡಿರ್ತಕ್ಕಂಥ ಅರಸ ತುಂಬ ಖುಷಿಯಿಂದ ಶಿವಭೂತಿಗೆ ಏನು ಕಳ್ಳ ಅಂಥೇಳಿ ಒಳಗಡೆ ಹಾಕಿದ್ನಲ್ಲ ಅದೇ ಕಳ್ಳನನ್ನು ಕರೆಸ್ಕೊಂಡು ಅವನಿಗೆ ಒಳ್ಳೆಯದಾಗಿರ್ತಕ್ಕಂಥ ಆಧಾರ ಅಥವಾ ಆತಿಥ್ಯಗಳನ್ನು ಮಾಡಿ ಕಳಿಸ್ತಾನೆ. ಈ ವ್ಯವಸ್ಥೆ ಅಥವಾ ಈ ಒಂದು ಅವಸ್ಥೆ ಯಾಕೆ ಶಿವಭೂತಿಗೆ ಬಂತಲ್ಲ, ಆ ವ್ಯಕ್ತಿಯನ್ನು ಹಿಡ್ಕೊಂಡು ಅವನನ್ನು ಸೆರೆವಾಸಕ್ಕೆ ಕಳಿಸ್ತಾರೆ. ಇದು ಕತೆ. ಸೊ ಕತೆ ನಮ್ಗೆ ಏನು ಹೇಳಕ್ಕೆ ಹೊರಡುತ್ತೆ ಅಂತ ಹೇಳಿದ್ರೆ, ಯಾರು ನಮಗೆ ಒಳ್ಳೆಯದನ್ನು ಮಾಡ್ತಾರೋ ಅಥವಾ ಎಂಥವರು ನಮಗೆ ಒಳ್ಳೆಯದನ್ನು ಮಾಡ್ತಾರೋ ಅಂಥವರಿಗೆ ನಾವು ಒಳ್ಳೆಯದನ್ನೇ ಮಾಡಬೇಕೇ ಹೊರತು ಅಪಕಾರವನ್ನು ಯಾವತ್ತೂ ಕೂಡ ಮಾಡೋಕ್ಕೆ ಹೋಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಥೆಯನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಕಥೆಯನ್ನು ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಥ್ಯಾಂಕ್ ಯು.